ಅದನ್ನು ಕೂಡ ನೋಡಬೇಕಾಗ್ತದೆ ಸರ್. ಸಾಲು ಹತ್ಯೆ ಆಯಿತು. ಉಸ್ತುವಾರಿ ಸಚಿವ ಸ್ಥಾನಕ್ಕೆ ತಾವೇನು ಬೇಡ ಅಂತೇನೋ ಹೇಳ್ತಾ ಇದ್ರಿ, ಬೇಸರ ಆಗಿ ಅಂತೇನೋ. ನಾನು ನಾಳಿದ್ದು ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ನಾಳಿದ್ದು ಹೋಗಿ ಎಲ್ಲರ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ಇಟ್ಕೊಂಡಿದ್ದೀನಿ. ಮತ್ತು ಪೊಲೀಸ್ ಇಲಾಖೆಯ ಜೊತೆಯಲ್ಲಿ ಮತ್ತು ಸಾರ್ವಜನಿಕರ ಜೊತೆ ಕೂಡ ಚರ್ಚೆ ಮಾಡಿ ನಾಳಿದ್ದು ಮಂಗಳೂರು ಭೇಟಿ ಇಟ್ಕೊಂಡಿದ್ದೀನಿ. ಅಲ್ಪಸಂಖ್ಯಾತ ಘಟಕದವರು ರಾಜೀನಾಮೆ ಕೊಟ್ಟು ತಮ್ಮ ಮೇಲೆ ಆರೋಪ ಏನೋ ಮಾಡ್ತಾರೆ. ಯಾವ ಅಲ್ಪಸಂಖ್ಯಾತರ ಘಟನೆ ನನಗೆ ಗೊತ್ತಿಲ್ಲ. ಯಾರು ರಾಜೀನಾಮೆ ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಅದು ಯಾರು ಎಲ್ಲಿ ಸೇರಿದ್ದಾರೆ, ಯಾರು ಭೇಟಿಯಾಗಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಅದರಿಂದ ನಾವು ಅದು ಮುಖ್ಯ ಅಲ್ಲ, ಆಯಿತಾ. ನಮಗೆ ಒಂದು ಕಡೆ ತಪ್ಪು ಮಾಡೋರ ಮೇಲೆ ಶಿಕ್ಷೆ ಆಗಬೇಕು, ಕ್ರಮ ಆಗಬೇಕು. ಇನ್ನೊಂದು ಅಲ್ಲಿ ಸಹಜ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಕೂಡ ಮಾಡಬೇಕು. ಮತ್ತು ಅದಕ್ಕೆ ಏನೇನು ಕ್ರಮಗಳು ತಗೊಳ್ಬೇಕು ಎಲ್ಲವೂ ಈಗಲೇ ಹೇಳೋಕ್ಕಾಗೋದಿಲ್ಲ. ಗೃಹ ಸಚಿವರಿದ್ದಾರೆ, ಅವರು ಕೂಡ ಎಲ್ಲ ಹೇಳ್ತಾರೆ. ರಾಜಕೀಯ ಕೈವಾಡ ಇದೆಯಾ ಅಂತ ಏನಾದರೂ ಮಾಹಿತಿ? ನಾನು ಏನು ಈಗ ಸದ್ಯಕ್ಕೆ ಹೇಳೋಕ್ಕೆ ಹೋಗೋದಿಲ್ಲ. ಎಲ್ಲ ಹೊರಗೆ ಬರಲಿ. ಎಲ್ಲ ವಿಷಯಗಳನ್ನು ನಾನು ಮತ್ತೆ ಮಂಗಳೂರಿಗೂ ನಾಳಿದ್ದು ಹೋಗ್ತಾ ಇದ್ದೀನಿ. ಅದ ನಂತರ ಮಿಕ್ಕಿದ ವಿಷಯ ಪ್ರಸ್ತಾಪ ಮಾಡ್ತೀನಿ. ನೋಡಿ, ಅದು ಕೆಲವರು ಭಾವೋದ್ವೇಗದಿಂದ ಮಾತಾಡ್ತಾರೆ, ಕೆಲವರು ಬೇರೆ ರಾಜಕೀಯ ದುರುದ್ದೇಶದಿಂದ ಮಾತಾಡ್ತಾರೆ. ನಾನು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಕ್ಕಂಥವನು. ನನಗೆ ಮನುಷ್ಯತ್ವ ಮುಖ್ಯ ಹೊರತು ಯಾರೇ ಒಬ್ಬರನ್ನು ಓಲೈಸುವಂಥದ್ದಾಗಲಿ ಅಥವಾ ಒಬ್ಬರನ್ನು ಎತ್ಕಟ್ಟುವಂಥದ್ದಾಗಲಿ ಎರಡನ್ನೂ ಮಾಡೋದಿಲ್ಲ. ನಮ್ಮ ಸರ್ಕಾರ ಕೂಡ ಅದೇ ಥರ ಇರುವಂಥದ್ದು. ನಮಗೆ ಎಲ್ಲರೂ ಒಂದೇ, ಹಿಂದೂನೇ ಇರ್ಬೋದು, ಮುಸಲ್ಮಾನೇ. ಹಿಂದೂ ಸತ್ರು ಕೂಡ ಅಷ್ಟೇ ಮುಖ್ಯ ನಮಗೆ, ಮುಸಲ್ಮಾನ್ ಮೇಲೂ ಸಹ ಅಷ್ಟೇ ಮುಖ್ಯ ನಮಗೆ. ನಾವು ಅದು ಬೇರೆ ಥರ ನೋಡೋಕೆ ಹೋಗೋದಿಲ್ಲ, ಆಯಿತಾ. ನನ್ನ ಒಂದು ಆತ್ಮಸಾಕ್ಷಿಗೆ ನಾನು ಖಂಡಿತವಾಗಿಯೂ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದ್ರ ಪ್ರಕಾರ ನಾನು ನಡ್ಕೊಳ್ತೀನಿ ಹೊರತು ಯಾರೋ ಏನೋ ಹೇಳಿದ್ರು ಅಂತ ನಾನೇನು ವಿಚಲಿತನೇ ಆಗೋದಿಲ್ಲ. ಬೇಜಾರೇನಿಲ್ಲ, ವಿಚಲಿತ ಆಗ್ತಕ್ಕ ಪ್ರಶ್ನೆ ಇದು ನಾವು ಜವಾಬ್ದಾರಿ, ಹೊಣೆಗಾರಿಕೆ ಇದೆ. ಆ ಹೊಣೆಗಾರಿಕೆ ನಿರ್ವಹಿಸ್ತಕ್ಕಂಥ ನಾವು ಪ್ರಯತ್ನ ನಾವು ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಅದನ್ನು ಕೂಡ ನೋಡಬೇಕಾಗ್ತದೆ. ಸರ್. ಸಾಲು ಹತ್ಯೆ ಆಯಿತು. ಉಸ್ತುವಾರಿ ಸಚಿವ ಸ್ಥಾನಕ್ಕೆ ತಾವೇನು ಬೇಡ ಅಂತೇನೋ ಹೇಳ್ತಾ ಇದ್ರಿ, ಬೇಸರ ಆಗಿ ಅಂತೇನೋ. ನಾನು ನಾಳಿದ್ದು ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ನಾಳಿದ್ದು ಹೋಗಿ ಎಲ್ಲರ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ಇಟ್ಕೊಂಡಿದ್ದೀನಿ. ಮತ್ತು ಪೊಲೀಸ್ ಇಲಾಖೆಯ ಜೊತೆಯಲ್ಲಿ ಮತ್ತು ಸಾರ್ವಜನಿಕರ ಜೊತೆ ಕೂಡ ಚರ್ಚೆ ಮಾಡಿ ನಾಳಿದ್ದು ಮಂಗಳೂರು ಭೇಟಿ ಇಟ್ಕೊಂಡಿದ್ದೀನಿ. ಅಲ್ಪಸಂಖ್ಯಾತ ಘಟಕದವರು ರಾಜೀನಾಮೆ ಕೊಟ್ಟು ತಮ್ಮ ಮೇಲೆ ಆರೋಪ ಏನೋ ಮಾಡ್ತಾರೆ. ಯಾವ ಅಲ್ಪಸಂಖ್ಯಾತರ ಘಟನೆ ನನಗೆ ಗೊತ್ತಿಲ್ಲ. ಯಾರು ರಾಜೀನಾಮೆ ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಅದು ಯಾರು ಎಲ್ಲಿ ಸೇರಿದ್ದಾರೆ, ಯಾರು ಭೇಟಿಯಾಗಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಅದರಿಂದ ನಾವು ಅದು ಮುಖ್ಯ ಅಲ್ಲ, ಆಯಿತಾ. ನಮಗೆ ಒಂದು ಕಡೆ ತಪ್ಪು ಮಾಡೋರ ಮೇಲೆ ಶಿಕ್ಷೆ ಆಗಬೇಕು, ಕ್ರಮ ಆಗಬೇಕು. ಇನ್ನೊಂದು ಅಲ್ಲಿ ಸಹಜ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಕೂಡ ಮಾಡಬೇಕು. ಮತ್ತು ಅದಕ್ಕೆ ಏನೇನು ಕ್ರಮಗಳು ತಗೊಳ್ಬೇಕು ಎಲ್ಲವೂ ಈಗಲೇ ಹೇಳೋಕ್ಕಾಗೋದಿಲ್ಲ. ಗೃಹ ಸಚಿವರಿದ್ದಾರೆ, ಅವರು ಕೂಡ ಎಲ್ಲ ಹೇಳ್ತಾರೆ. ರಾಜಕೀಯ ಕೈವಾಡ ಇದೆಯಾ ಅಂತ ಏನಾದರೂ ಮಾಹಿತಿ? ನಾನು ಏನು ಈಗ ಸದ್ಯಕ್ಕೆ ಹೇಳೋಕ್ಕೆ ಹೋಗೋದಿಲ್ಲ. ಎಲ್ಲ ಹೊರಗೆ ಬರಲಿ. ಎಲ್ಲ ವಿಷಯಗಳನ್ನು ನಾನು ಮತ್ತೆ ಮಂಗಳೂರಿಗೂ ನಾಳಿದ್ದು ಹೋಗ್ತಾ ಇದ್ದೀನಿ. ಅದ ನಂತರ ಮಿಕ್ಕಿದ ವಿಷಯ ಪ್ರಸ್ತಾಪ ಮಾಡ್ತೀನಿ. ನೋಡಿ, ಅದು ಕೆಲವರು ಭಾವೋದ್ವೇಗದಿಂದ ಮಾತಾಡ್ತಾರೆ, ಕೆಲವರು ಬೇರೆ ರಾಜಕೀಯ ದುರುದ್ದೇಶದಿಂದ ಮಾತಾಡ್ತಾರೆ. ನಾನು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಕ್ಕಂಥವನು. ನನಗೆ ಮನುಷ್ಯತ್ವ ಮುಖ್ಯ ಹೊರತು ಯಾರೇ ಒಬ್ಬರನ್ನು ಓಲೈಸುವಂಥದ್ದಾಗಲಿ ಅಥವಾ ಒಬ್ಬರನ್ನು ಎತ್ಕಟ್ಟುವಂಥದ್ದಾಗಲಿ ಎರಡನ್ನೂ ಮಾಡೋದಿಲ್ಲ. ನಮ್ಮ ಸರ್ಕಾರ ಕೂಡ ಅದೇ ಥರ ಇರುವಂಥದ್ದು. ನಮಗೆ ಎಲ್ಲರೂ ಒಂದೇ, ಹಿಂದೂನೇ ಇರ್ಬೋದು, ಮುಸಲ್ಮಾನೇ. ಹಿಂದೂ ಸತ್ರು ಕೂಡ ಅಷ್ಟೇ ಮುಖ್ಯ ನಮಗೆ, ಮುಸಲ್ಮಾನ್ ಮೇಲೂ ಸಹ ಅಷ್ಟೇ ಮುಖ್ಯ ನಮಗೆ. ನಾವು ಅದು ಬೇರೆ ಥರ ನೋಡೋಕೆ ಹೋಗೋದಿಲ್ಲ, ಆಯಿತಾ. ನನ್ನ ಒಂದು ಆತ್ಮಸಾಕ್ಷಿಗೆ ನಾನು ಖಂಡಿತವಾಗಿಯೂ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದ್ರ ಪ್ರಕಾರ ನಾನು ನಡ್ಕೊಳ್ತೀನಿ ಹೊರತು ಯಾರೋ ಏನೋ ಹೇಳಿದ್ರು ಅಂತ ನಾನೇನು ವಿಚಲಿತನೇ ಆಗೋದಿಲ್ಲ. ಬೇಜಾರೇನಿಲ್ಲ, ವಿಚಲಿತ ಆಗ್ತಕ್ಕ ಪ್ರಶ್ನೆ ಇದು ನಾವು ಜವಾಬ್ದಾರಿ, ಹೊಣೆಗಾರಿಕೆ ಇದೆ. ಆ ಹೊಣೆಗಾರಿಕೆ ನಿರ್ವಹಿಸ್ತಕ್ಕಂಥ ನಾವು ಪ್ರಯತ್ನ ನಾವು ಮಾಡ್ತೀನಿ, ಎಲ್ಲ ಮಾಡ್ತೀನಿ.